ಮತ್ತೊಮ್ಮೆ ನಮಸ್ತೆ. ಇವತ್ತು ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ಕ್ಲಾಸನ್ನು ಸ್ಟಡಿ ಮಾಡುವ. ಸೊ ಹೋದ ಕ್ಲಾಸಿನಲ್ಲಿ ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಬ್ಲಮನ್ನು ಸಿಂಪಲ್ ಪ್ರಾಬ್ಲಮನ್ನು ತಗೊಂಡಿದ್ವಿ, ಕ್ಯಾಲ್ಕುಲೇಟ್ ಮಾಡಿದ್ವಿ. ಈ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಸಹ ಇನ್ನು 3 ಕಾಸ್ಟ್ ಆಫ್ ಇಕ್ವಿಟಿಗೆ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮನ್ನು ಸ್ಟಡಿ ಮಾಡುವ. ಸೆಕೆಂಡ್ ಪ್ರಾಬ್ಲಮ್ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್ ಅಲ್ಲಿ ಸೆಕೆಂಡ್ ಪ್ರಾಬ್ಲಮ್. ಕಾನ್ಫಿಡೆನ್ಸ್ ಲಿಮಿಟೆಡ್ issued 50,000 equity shares of rupees 10 each at a premium, underline premium 20%. ಸೊ ಹಿಂದಿನ ಕ್ಲಾಸಿನಲ್ಲಿ ನಾವು ಶೇರ್ಸ್ ಅನ್ನ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿದ್ವಿ, 10% ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು. ಈ ಕ್ವಶನ್ ಅಲ್ಲಿ ಆದ ಕಾರಣ ಅಲ್ಲಿ ಮೈನಸ್ ಮಾಡಿದ್ವಿ. ಈ ಕ್ವಶನ್ ಅಲ್ಲಿ ಪ್ರೀಮಿಯಂ 20% ಅಂತ ಕೊಟ್ಟಿದ್ದಾರೆ, ಆದ ಕಾರಣ ನಾವು ಪ್ರೀಮಿಯಂ ಬಂದಾಗ ಪ್ಲಸ್ ಮಾಡಬೇಕಾಗುತ್ತೆ. ಸೊಲ್ಯೂಷನ್ ಪಾರ್ಟ್ ಅಲ್ಲಿ ಅದನ್ನ ಗಮನಿಸ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ರೀಮಿಯಂ 20%. ಶೇರ್ ಇಶ್ಯೂ ಎಕ್ಸ್ಪೆನ್ಸಸ್ ಆರ್ ಎಸ್ಟಿಮೇಟೆಡ್ ಟು ಬಿ 10% ಆಫ್ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್. ಅಂದ್ರೆ ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇಂದ ಎಷ್ಟು ಟೋಟಲ್ ಆಗಿ ಹಣವನ್ನ ಕಲೆಕ್ಟ್ ಮಾಡಿದ್ದೇವೆ ಅದರ 10% ಏನಾಗಿರುತ್ತೆ, ಇಶ್ಯೂ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಆದ ಕಾರಣ ಇಲ್ಲಿ ಈ ಕ್ವಶನ್ ಅಲ್ಲಿ ನಮ್ಗೆ ನೇರವಾಗಿ ಇಶ್ಯೂ ಎಕ್ಸ್ಪೆನ್ಸಸ್ ಅನ್ನು ಅಮೌಂಟ್ ಅಲ್ಲಿ ಕೊಟ್ಟಿಲ್ಲ, ಬಟ್ ಪರ್ಸೆಂಟೇಜ್ ಅಲ್ಲಿ ಹೇಳಿದ್ದಾರೆ. ಆದ ಕಾರಣ ಅಂಡರ್ಲೈನ್ 10% total sales proceeds. Calculate cost of equity share if the company is planning to declare dividend at 13.5% for the current year. So 13.5% ಏನಾಗಿರುತ್ತೆ, ಒನ್ ಇಕ್ವಿಟಿ ಶೇರಿನ ಡಿವಿಡೆಂಡ್ ಪರ್ಸೆಂಟೇಜ್ ಆಗಿರುತ್ತೆ. ಸೊ ಇದು ಸಹ ನಮಗೆ ಕ್ಯಾಲ್ಕುಲೇಷನ್ ಪಾರ್ಟ್ ಅಲ್ಲಿ ಬೇಕಾಗುತ್ತೆ. ಸೊ ಸೊಲ್ಯೂಷನ್ಗೆ ಬಂದಾಗ ಶೇರ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಶೇರಿನ ಫೇಸ್ ವ್ಯಾಲ್ಯೂ 10 rupees ಅಂತ ಹೇಳಿದ್ದಾರೆ, ಅದನ್ನ ನಾವು 20% ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಇಕ್ವಿಟಿ ಶೇರ್ ಪ್ರೈಸ್ 10 rupees ಅಂದಿದ್ದಾರೆ, ಬಟ್ ಪ್ರೀಮಿಯಂ 20% ಅಲ್ಲಿ ಇಶ್ಯೂ ಮಾಡ್ತಾ ಇದ್ದೇವೆ. ಆದ ಕಾರಣ 20% ಆಫ್ ಫೇಸ್ ವ್ಯಾಲ್ಯೂ 2 rupees ಬರುತ್ತೆ. ಸೊ 10 + 2 ಮಾಡಿದಾಗ ಶೇರ್ ಪ್ರೈಸ್ 12 rupees ಬರುತ್ತೆ. ಸೊ ಒಂದು ಇಕ್ವಿಟಿ ಶೇರ್ ಮೇಲೆ ನಮಗೆ 12 rupees ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇಂದ ಬರುತ್ತೆ. ಸೊ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್, ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದೇವೆ, 50,000 ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದೇವೆ. ಸೊ ಪ್ರತಿಯೊಂದು ಶೇರ್ ಮೇಲೆ ನಮಗೆ 12 rupees ಸಿಗ್ತಾ ಇದೆ. ಸೊ ಟೋಟಲ್ ಮಾಡಿದಾಗ ಸೇಲ್ಸ್ ಪ್ರೊಸೀಡ್ಸ್ ₹6 lakh ಬರುತ್ತೆ. ಇಶ್ಯೂ ಎಕ್ಸ್ಪೆನ್ಸಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಏನು 10% ಆಫ್ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಅಂದಿದ್ದಾರೆ. ಸೊ ಅದನ್ನ ಇಲ್ಲಿ ತಗೊಳ್ತೇವೆ. ಇಶ್ಯೂ ಎಕ್ಸ್ಪೆನ್ಸಸ್ 10% ಆನ್ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್. ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ₹6 lakh ಬಂದಿದೆ, ಅದ್ರ ಮೇಲೆ 10% ಅಂತ ಬಂದಾಗ ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ₹60,000 ಇಶ್ಯೂ ಎಕ್ಸ್ಪೆನ್ಸಸ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಇಸ್ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಪರ್ ಶೇರ್. ಪ್ರತಿಯೊಂದು ಶೇರ್ ಮೇಲೆ ಟೋಟಲ್ ನೆಟ್ ಸೇಲ್ಸ್ ಪ್ರೊಸೀಡಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದನ್ನ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿನೂ ಸಹ ನಾವು ಕರಿತೇವೆ, ಅದು ಕ್ಯಾಪಿಟಲ್ P ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಫಾರ್ಮುಲಾ ಅನ್ನ ತಗೊಂಡಿದ್ವಿ, ಟೋಟಲ್ ನೆಟ್ ಪ್ರೊಸೀಡ್ಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್. ಸೊ ಟೋಟಲ್ ಪ್ರೊಸೀಡ್ಸ್ ಅಂತ ಹೇಳಿದ್ರೆ ನಮ್ಮ ಕೈಗೆ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಎಷ್ಟು ಕಲೆಕ್ಟ್ ಆಗಿದೆ, 6 lakh rupees ಕಲೆಕ್ಟ್ ಆಗಿದೆ. ಸೊ ಅದನ್ನ ಇಲ್ಲಿ ಬರೀತೇವೆ. ಫಾರ್ಮುಲಾದಲ್ಲಿ ಮೈನಸ್ ಇದೆ, ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾರೆ. ಸೊ ಇಶ್ಯೂ ಎಕ್ಸ್ಪೆನ್ಸಸ್ 10% ಕ್ಯಾಲ್ಕುಲೇಟ್ ಮಾಡಿದಾಗ ₹60,000 ಬರುತ್ತೆ. ಅದನ್ನ ಇಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ. ಡಿವೈಡೆಡ್ ಬೈ, ಇಲ್ಲಿ ಸಹ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್. ಎಷ್ಟು ಶೇರ್ಸ್ ಅನ್ನ ನಾವಿಲ್ಲಿ ಇಶ್ಯೂ ಮಾಡಿದ್ದೇವೆ, 50,000 ಇಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದೇವೆ. ಸೊ ಅದನ್ನ ಇಲ್ಲಿ ತಗೋಬೇಕು, ಡಿವೈಡೆಡ್ ಬೈ 50,000 ಇಕ್ವಿಟಿ ಶೇರ್. ಸೊ ಸಿಂಪ್ಲಿಫೈ ಮಾಡಿದಾಗ ನಮಗೆ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ₹10.80 ಸಿಗುತ್ತೆ. ಅಂದ್ರೆ ಒಂದು ಶೇರ್ಸ್ ಮೇಲೆ ನಮ್ಮ ಕೈಗೆ ಇಕ್ವಿಟಿ ಶೇರ್ಸ್ ಇಂದ ಬರುವಂತಹ ಹಣ ₹10.80 ಬರುತ್ತೆ. ಡಿವಿಡೆಂಡ್ ಪರ್ ಶೇರ್ ಫಾರ್ಮುಲಾವನ್ನ ನಾವು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ರೆ ಕ್ಯಾಪಿಟಲ್ D ಫೈಂಡ್ ಔಟ್ ಮಾಡಬೇಕು. ಡಿವಿಡೆಂಡ್ ಪರ್ ಶೇರ್. ಸೊ ಕ್ವಶನ್ ಅಲ್ಲಿ ಡಿವಿಡೆಂಡ್ ಬಗ್ಗೆ ಏನ್ ಹೇಳಿದ್ದಾರೆ, ಪ್ರತಿಯೊಂದು ಶೇರ್ ಮೇಲೆ 13.5% ಡಿವಿಡೆಂಟ್ ಅನ್ನ ಕೊಡುವ ಅಂದಿದ್ದಾರೆ. ಸೊ ಪ್ರತಿಯೊಂದು ಶೇರ್ ಅಂತ ಹೇಳಿದ್ರೆ ಶೇರಿನ ಫೇಸ್ ವ್ಯಾಲ್ಯೂ, ಯಾವತ್ತೂ ನೆನ್ಪಿಟ್ಕೊಳ್ಳಿ, ಡಿವಿಡೆಂಟ್ ಅನ್ನ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಶೇರಿನ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಶೇರ್ ಅನ್ನ ಪಾರ್ ಅಲ್ಲಿ ಇಶ್ಯೂ ಮಾಡಲಿ, ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಿ, ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಲಿ, ತಲೆ ಕೆಡಿಸ್ಕೋಬಾರ್ದು. ಡಿವಿಡೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕ್ವಶನ್ ಅಲ್ಲಿ
13.5% ಡಿವಿಡೆಂಟ್ ಅಂತ ಹೇಳಿದ್ದಾರೆ. ಸೊ ಒಂದು ಶೇರ್ ಮೇಲೆ 13.5% ಡಿವಿಡೆಂಟ್ ಆದರೆ ಡಿವಿಡೆಂಟ್ ಪರ್ ಶೇರ್ ರುಪೀಸಿನಲ್ಲಿ 1 ರೂಪಿ 35 ಪೈಸೆ ಬರುತ್ತೆ. ಈಗ ಫಾರ್ಮುಲಾವನ್ನ ಬರೆದ್ಬಿಟ್ಟು ನಾವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. KE ಅಂದರೆ ಕಾಸ್ಟ್ ಆಫ್ ಇಕ್ವಿಟಿ, ಇ ಅಂತ ಹೇಳಿದ್ರೆ ಇಕ್ವಿಟಿ ಶೇರ್ಸ್ ಡಿವೈಡೆಡ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಪಿ ಮಲ್ಟಿಪ್ಲೈಡ್ ಬೈ 100. ಡಿ ಅಂದರೆ ಡಿವಿಡೆಂಡ್ ಪರ್ ಶೇರ್, ಪಿ ಅಂದರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ಸೊ ಡಿವಿಡೆಂಟ್ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೇವೆ 1 ರೂಪೀಸ್ 35 ಪೈಸೆ. ಮಾರ್ಕೆಟ್ ಪ್ರೈಸ್ ಇಲ್ಲಿ ನಾವು ಮಾರ್ಕೆಟ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಮಾರ್ಕೆಟ್ ಪ್ರೈಸ್ ಅಂತ ಹೇಳಿದ್ರು ಒಂದೇನೆ, ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಅಂತ ಹೇಳಿದ್ರು ಒಂದೇನೆ. 10.80 ಪೈಸೆ ಅಂತ ತಗೊಂಡಿದೆ. ಸೊ 10.80 ಪೈಸೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇನ್ ಆನ್ಸರ್ ಈ ಪ್ರಾಬ್ಲಮ್ಗೆ 12.5% ಬರುತ್ತೆ. ಅಂದ್ರೆ ಒಂದು ಇಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕು ಅಂತ ಹೇಳಿದ್ರೆ ಕಂಪನಿಗೆ ತಗಲುವಂತ ವೆಚ್ಚ 12.5%. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗುವ. ಇದು ಸಿಂಪಲ್ ಪ್ರಾಬ್ಲಮ್ ಇದೆ, ನೀವು ಇದನ್ನ ಹೋಮ್ವರ್ಕ್ ಅಂತ ತಗೋಬಹುದು, ಬಟ್ ಸೊಲ್ಯೂಷನ್ ಸಹ ನಾನು ವರ್ಕೌಟ್ ಮಾಡಿದ್ದೇನೆ. ನೀವು ವರ್ಕೌಟ್ ಮಾಡಿದ ನಂತರ ನಾನು ಕೊಟ್ಟಂತ ಸೊಲ್ಯೂಷನ್ ಅನ್ನ ಬೇಕಾದ್ರೆ ಕಂಪೇರ್ ಮಾಡಿ ಎಲ್ಲಿ ನೀವು ಮಿಸ್ಟೇಕ್ ಮಾಡಿದ್ದೀರಾ ಅಂತ ಹೇಳಿ ಕ್ರಾಸ್ ವೆರಿಫಿಕೇಶನ್ ಮಾಡಲಿಕ್ಕೆ ಅಲ್ಲಿ ಕಂಪೇರ್ ಮಾಡ್ಬೋದು. ಸೊ ಇದನ್ನ ಹೋಮ್ವರ್ಕ್ ಪ್ರಾಬ್ಲಮ್ ಅಂತ ತಗೊಳ್ಳಿ, ನೀವೇ ವರ್ಕೌಟ್ ಮಾಡಿ. ವರ್ಕೌಟ್ ಮಾಡಿದ ನಂತರ ನನ್ನ ಆನ್ಸರ್ ಅನ್ನ ಕಂಪೇರ್ ಮಾಡ್ಕೊಳ್ಳಿ. ಮೆಲೋಡಿ ಮೇಕರ್ಸ್ ಲಿಮಿಟೆಡ್ ಇಶ್ಯೂಡ್ 8,000 ಇಕ್ವಿಟಿ ಶೇರ್ಸ್. ಸೊ ಈ ಕಂಪನಿ ಏನಿದೆ ಮೆಲೋಡಿ ಮೇಕರ್ಸ್, ಅವರು 8,000 ಇಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಹೋದ ಎರಡು ಪ್ರಾಬ್ಲಮಿಗೆ ಕಂಪೇರ್ ಮಾಡಿದಾಗ ಅಲ್ಲಿ ಫೇಸ್ ವ್ಯಾಲ್ಯೂ 10 ರೂಪೀಸ್ ಕೊಟ್ಟಿದ್ರು, ಇಲ್ಲಿ ಫೇಸ್ ವ್ಯಾಲ್ಯೂ ₹100 ಅಂತ ಕೊಟ್ಟಿದ್ದಾರೆ. ಸೊ ಅದು ಕ್ವಶನ್ ಅಲ್ಲಿ ಚೇಂಜ್ ಮಾಡ್ತಾ ಇರ್ತಾರೆ 10 ರೂಪೀಸ್ 100 ರೂಪೀಸ್ ಅಂತ ಹೇಳಿ. ಸೊ ಅದು ಗಮನ ಕೊಡ್ಬೇಕು. ಇಟ್ ಇಸ್ ನಾಟ್ ಆಲ್ವೇಸ್ 10 ರೂಪೀಸ್ ಅಟ್ ಎ ಡಿಸ್ಕೌಂಟ್. ಸೊ ಈ ಪ್ರಾಬ್ಲಮ್ ನಲ್ಲಿ ಎಟ್ ಪಾರ್ ಇಶ್ಯೂ ಆಗಲಿಲ್ಲ, ಎಟ್ ಪ್ರೀಮಿಯಂ ಅಲ್ಲೂ ಇಶ್ಯೂ ಆಗಿಲ್ಲ. ಇಟ್ ಹ್ಯಾಸ್ ಬಿನ್ ಇಶ್ಯೂಡ್ ಎಟ್ ಡಿಸ್ಕೌಂಟ್ ಆಫ್ 10%. Share flotation expenses amounted to rupees 1,20,000. ಸೊ ಫ್ಲೋಟೇಷನ್ ಎಕ್ಸ್ಪೆನ್ಸಸ್ ಏನಿದೆ ಅಲ್ವಾ, ಅದನ್ನ ನೀವು ಇಶ್ಯೂ ಎಕ್ಸ್ಪೆನ್ಸಸ್ ಅಂತಾನು ಕರಿಬಹುದು. ಸೊ ನೆನ್ಪಿಟ್ಕೊಳ್ಳಿ, ಇಶ್ಯೂ ಎಕ್ಸ್ಪೆನ್ಸಸ್ ಶಬ್ದ ಕೊಡ್ಲಿಲ್ಲ ಕ್ವಶನ್ನಿನಲ್ಲಿ ಅಂತ ಹೇಳಿದಾಗ ಇಶ್ಯೂ ಎಕ್ಸ್ಪೆನ್ಸಸ್ ಇಲ್ಲ ಅಂತ ಹೇಳಿ ಪರಿಗಣಿಸಬಾರ್ದು. ಇಶ್ಯೂ ಎಕ್ಸ್ಪೆನ್ಸಸ್ಗೆ ಇನ್ನೊಂದು ಅರ್ಥ ಅಥವಾ ಇನ್ನೊಂದು ಶಬ್ದ ಇಲ್ಲಿ ತಗೊಂಡ್ರೆ ಫ್ಲೋಟೇಷನ್ ಎಕ್ಸ್ಪೆನ್ಸಸ್ ಅಂತ ತಗೋಬಹುದು. ಸೊ ಕ್ವಶನ್ ಅಲ್ಲಿ ನೇರವಾಗಿ ನಮಗೆ ಇಶ್ಯೂ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ₹1,20,000. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಡಿವಿಡೆಂಟ್. ಸೊ ಒಂದು ಇಕ್ವಿಟಿ ಶೇರ್ ಮೇಲೆ ಡಿವಿಡೆಂಟ್ ಎಷ್ಟು ಕಂಪನಿ ಡಿಕ್ಲೇರ್ ಮಾಡಿದೆ 18%. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಇಕ್ವಿಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶೇರ್ ಪ್ರೈಸ್ 90 ಆಗುತ್ತೆ. ಹೇಗೆ 90 ಅಂತ ಹೇಳಿದ್ರೆ ನಮಗೆ ಇಲ್ಲಿ 100 ರೂಪೀಸಿಗೆ 100 ರೂಪೀಸ್ ಶೇರಿನ ಫೇಸ್ ವ್ಯಾಲ್ಯೂ, ಬಟ್ ಅದನ್ನ 10% ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದೇವೆ. ಸೊ 100 ಮೈನಸ್ 10% ಮಾಡಿದಾಗ 10 ರೂಪೀಸ್ ಬರುತ್ತೆ. ಸೊ 100 ಮೈನಸ್ 10 ಮಾಡಿದಾಗ ನಮಗೆ ಇಲ್ಲಿ 90 ರೂಪೀಸ್ ಶೇರ್ ಪ್ರೈಸಸ್ ಬರುತ್ತೆ. ಸೊ ಸೇಲ್ಸ್ ಪ್ರೊಸೀಡ್ಸ್ ₹7,20,000. ಹೇಗೆ 7,20,000? ಪ್ರತಿಯೊಂದು ಶೇರಿನ ಪ್ರೈಸಸ್ 90 ಆದ್ರೆ ಇಲ್ಲಿ ₹90 ಆದ್ರೆ ನಾವು ಇಶ್ಯೂ ಮಾಡಿದಂತ ಶೇರ್ಸ್ ಎಷ್ಟು ಟೋಟಲ್ ಆಗಿ 8,000 ಇಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದೇವೆ. ಸೊ 8,000 ಇಕ್ವಿಟಿ ಶೇರ್ಸ್ ಮಲ್ಟಿಪ್ಲೈಡ್ ಬೈ ಪ್ರತಿಯೊಂದು ಶೇರಿನ ಪ್ರೈಸ್ 90 ರೂಪೀಸ್ ಮಲ್ಟಿಪ್ಲೈಡ್ ಬೈ 90 ರೂಪೀಸ್ ಮಾಡಿದಾಗ ನಮಗೆ ಸೇಲ್ಸ್ ಪ್ರೊಸೀಡ್ಸ್ ಟೋಟಲ್ ಆಗಿ 7,20,000 ಬರುತ್ತೆ. ನಂತರ ನೆಕ್ಸ್ಟ್ ಸ್ಟೆಪ್ನಲ್ಲಿ ಇಶ್ಯೂ ಎಕ್ಸ್ಪೆನ್ಸಸ್ ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ಅಲ್ಲೇ ನಮಗೆ ಫ್ಲೋಟಿಂಗ್ ಎಕ್ಸ್ಪೆನ್ಸಸ್, ಇಶ್ಯೂ ಎಕ್ಸ್ಪೆನ್ಸಸ್ 1,20,000 ಅಂತ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ನಾವು ಬರ್ಕೊಳ್ತೇವೆ. ನೆಟ್ ಸೇಲ್ಸ್ ಪ್ರೊಸೀಡ್ಸ್ 75 ರೂಪೀಸ್ ಬರುತ್ತೆ. ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಇದೆ? ಹೋದ್ ಪ್ರಾಬ್ಲಮ್ ಅಲ್ಲಿ ನಾವು ಕನ್ಸಿಡರ್ ಮಾಡಿದೀವಲ್ವಾ ಫಾರ್ಮುಲಾ, ಟೋಟಲ್ ಪ್ರೊಸೀಡ್ಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್. ಈ ಫಾರ್ಮುಲಾನ ತಗೊಂಡಾಗ ನಿಮಗೆ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಸಿಗುತ್ತೆ. ನೀವೇ ಕ್ಯಾಲ್ಕುಲೇಟ್ ಮಾಡಿ. ಸೊ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಸಿಕ್ಕಿದ್ದು ನೆಟ್ ಸೇಲ್ಸ್ ಪ್ರೊಸೀಡ್ಸ್ 75. ಇದನ್ನು ನೀವು ಇನ್ನೊಂದು ಸ್ಟೆಪ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಮಾಡಿದಾಗ ನಿಮಗೆ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ₹75 ಬರಬೇಕು. ನೆಕ್ಸ್ಟ್ ಡಿವಿಡೆಂಡ್ ಕ್ವಶನ್ ಅಲ್ಲಿ ನಮಗೆ ನೇರವಾಗಿ ಕೊಟ್ಟಿದ್ದಾರೆ 18% ಅಂತ ಹೇಳಿದ್ದಾರೆ. ಸೊ ಕ್ಯಾಪಿಟಲ್ ಡಿ ಕಮ್ಸ್ ಟು 18. ಸೊ ಇನ್ನೊಂದು ಸ್ಟೆಪ್ ಬರುತ್ತೆ, KE ಅಂತ ಬರೆದು ಫಾರ್ಮುಲಾ ಬರಿಬೇಕು. ಕ್ಯಾಪಿಟಲ್ ಡಿ ಅಂತ ಹೇಳಿದ್ರೆ 18 ಡಿವೈಡೆಡ್ ಬೈ ಕ್ಯಾಪಿಟಲ್ ಪಿ. ಕ್ಯಾಪಿಟಲ್ ಪಿ ಅಂದ್ರೆ ಮಾರ್ಕೆಟ್ ಪ್ರೈಸ್ ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ನಮಗೆ 24%
ಕಾಸ್ಟ್ ಆಫ್ ಇಕ್ವಿಟಿ ಬರುತ್ತೆ. ಸೊ ವರ್ಕೌಟ್ ಮಾಡಿ ಮತ್ತೆ ಕಂಪೇರ್ ಮಾಡಿ, ಆನ್ಸರ್ ಮೊದಲಿಗೆ ನೋಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ತಗೊಳ್ಳುವ. ಇನ್ ಡಿಸೆಂಬರ್ 2005 ICICI Bank Limited issued equity shares through the book building route. The cut-off price was determined at rupees 500. Cut-off price ಅಂದ್ರೆ ಇಲ್ಲಿ issue price per share for an equity share of rupees 10 face value. So shareನ ಪ್ರೈಸ್ ಫೇಸ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ ₹10, ಬಟ್ ಕಟ್ ಆಫ್ ಪ್ರೈಸ್ ಅಂದ್ರೆ ಇಶ್ಯೂ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ₹500 ಪರ್ ಶೇರ್. ಇಟ್ ಈಸ್ ಪ್ಲಾನಿಂಗ್ ಟು ಡಿಕ್ಲೇರ್ 85% ಡಿವಿಡೆಂಡ್. ಸೊ ಕ್ಯಾಪಿಟಲ್ ಡಿ ಏನ್ ಕ್ಯಾಲ್ಕುಲೇಟ್ ಮಾಡ್ತೇವೆ ಅದು ಎಷ್ಟು ಅಂತ ಹೇಳಿದ್ರೆ 85% ಫಾರ್ ದ ಇಯರ್ 2005-06. ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್ ಅಸ್ಯೂಮಿಂಗ್ ಇಶ್ಯೂ ಎಕ್ಸ್ಪೆನ್ಸಸ್ ಅಟ್ 30% ಆಫ್ ಇಶ್ಯೂ ಪ್ರೈಸ್. ಏನ್ ಇಶ್ಯೂ ಪ್ರೈಸ್ ಇದೆ ಅಲ್ವಾ ಅದರ 30% ಏನಾಗಿರುತ್ತೆ, ಇಶ್ಯೂ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಇಷ್ಟು ಇನ್ಫಾರ್ಮೇಶನ್ ಗಮನದಲ್ಲಿ ಇಟ್ಕೊಂಡು ಏನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಸೊಲ್ಯೂಷನ್ ಈ ರೀತಿಯಾಗಿ ಇರುತ್ತೆ. ಡಿವಿಡೆಂಟ್ ಪರ್ ಶೇರ್ ಎಷ್ಟು ಅಂತ ಹೇಳಿದ್ರೆ 85% ಅಂತ ಹೇಳಿದ್ದಾರೆ ಕ್ವಶನಿನಲ್ಲಿ. ಸೊ 85% ಡಿವಿಡೆಂಟ್ ಏನಿರುತ್ತೆ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಫೇಸ್ ವ್ಯಾಲ್ಯೂ ₹10 ಇದೆ, ಇಲ್ಲಿ ನೋಡಿ ₹10 ಫೇಸ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಸೊ 10ನ 85% ಕ್ಯಾಲ್ಕುಲೇಟ್ ಮಾಡಿದಾಗ ಕ್ಯಾಪಿಟಲ್ ಡಿ ನಮಗೆ ನೇರವಾಗಿ ಸಿಗುತ್ತೆ ₹8.50. ಇವಾಗ ನಮಗೆ ಮಾರ್ಕೆಟ್ ಪ್ರೈಸ್ ಬೇಕು ಅಥವಾ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಪರ್ ಶೇರ್, ಒಂದು ಶೇರಿನ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಎಷ್ಟು ಹೋದ ಪ್ರಾಬ್ಲಮ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಏನಿದೆ, ಸಾರಿ ವಾಯ್ಸ್ ರೆಕಾರ್ಡಿಂಗ್ ಅದು ಡಿಸ್ಕಂಟಿನ್ಯೂ ಆಗಿದೆ. ಅದರ ಕಂಟಿನ್ಯೂಯೇಷನ್ ಪೋರ್ಷನ್ ಇಲ್ಲಿ ಇದೆ. ಸೊ ಸೊಲ್ಯೂಷನ್ ನಾನು ಅರ್ಧದಲ್ಲಿ ರೆಕಾರ್ಡಿಂಗ್ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಿಂತೋಯ್ತು. ಸೊ ನಾನಿಲ್ಲಿ ಕ್ಯಾಪಿಟಲ್ ಪಿ ಅಂದರೆ ಮಾರ್ಕೆಟ್ ಪ್ರೈಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ನೆಟ್ ಸೇಲ್ಸ್ ಪ್ರೊಸೀಡ್ಸ್ ಅಂದರೆ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್ ಮಾಡಬೇಕಾಗುತ್ತೆ. ಸೊ ಕ್ವಶನಲ್ಲಿ ನಮಗೆ ಟೋಟಲ್ ಸೇಲ್ಸ್ ಪ್ರೊಸೀಡ್ಸು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕಟ್ ಆಫ್ ಪ್ರೈಸ್ ಅಂತ ಹೇಳಿದ್ರೆ 500. ಸೊ ನಾವು ಇಕ್ವಿಟಿ ಶೇರ್ ಹೋಲ್ಡರ್ಸಿನಿಂದ ನಮ್ಮ ಕೈಗೆ ಬರುವಂಥ ಹಣ ಎಷ್ಟು ಅಂತ ಹೇಳಿದ್ರೆ 500. ಇದನ್ನು ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ 500 ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಇಶ್ಯೂ ಎಕ್ಸ್ಪೆನ್ಸಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ 30% ಆಫ್ ಇಶ್ಯೂ ಪ್ರೈಸ್ ಏನಿದೆ ದ್ಯಾಟ್ ಈಸ್ ಇಶ್ಯೂ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾರೆ. ಸೊ 500 ಮೇಲೆ 30% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 150 ಬರುತ್ತೆ. ಅದನ್ನು ನಾವು ಇಶ್ಯೂ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಸಿಂಪ್ಲಿಫೈ ಮಾಡಿದಾಗ ಮಾರ್ಕೆಟ್ ಪ್ರೈಸ್ ನಮಗೆ 350 ಬರುತ್ತೆ. ನಂತರ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ is equal to D divided by capital P multiplied by 100. So dividend ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ₹8.50 divided by market price ₹350 multiplied by 100 ಮಾಡಿದಾಗ total cost of equity share is equal to 2.43% ಬರುತ್ತೆ. Thank you.